ನಂತರ ಜಗನ್ಮೋಹಿನ ಮದುವೆ ಗಜಪತಿ ರುದ್ರಪತಿ ಅವ್ರು ಭಾಳ ದಿನ ಇರೋದು ಆ ಥರ ನೋಡಿದ್ರೆ ನಿಮಗೆ ಹಲೋ ನಿಮಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇತಿಹಾಸದಲ್ಲಿ 13 ಜನ ಹೆಂಡತಿ, ಅದರಲ್ಲಿ ಇಬ್ಬರು ಮಾತ್ರ ಪಟ್ಟದ ರಾಣಿಯರು. ಈ ಥರ ಸೈಡ್ ಅದು ಚಿನ್ನ ಆಗಿರ್ಬೋದು. ಒಬ್ಬ ದೇವರ ನರ್ತಕಿ ಅವರ ಇಷ್ಟಪಟ್ಟು ಮದುವೆ ಆದ ಕಾರಣಕ್ಕಾಗಿ ಅವರ ದೇವರ ಸೇವಿಸಲಾಗಿ ನಿರ್ಮಿಸಿಕೊಂಡಂಥ ಮಂಟಪ ಇದು. ಇಲ್ಲಿ ಟೋಟಲ್ 56 ಕಂಬಗಳಿವೆ. ಪ್ರತಿಯೊಂದು ಕಂಬಕ್ಕೆ ಒಬ್ಬೊಬ್ಬರು ಸಂಗೀತ ವಿದ್ವಾಂಸ ನಿಂತ್ಕೊಂಡು ಶ್ರೀಗಂಧದ ಕಟ್ಟಿಗೆಯಿಂದ ಸಂಗೀತ ಬಾರಿಸೋರು. ಮಧ್ಯಭಾಗದಲ್ಲಿ ಚಿನ್ನದೇವಿ ನೃತ್ಯ ಮಾಡೋ ಸಂದರ್ಭದಲ್ಲಿ ಸಾಮಾನ್ಯ ಜನರು ಯಾರು ನೋಡ್ಬಾರ್ದು, ಕೇವಲ ರಾಜ್ಯಮಂತ್ರಿಯಿಂದ ನೋಡ್ಬೇಕಂತ ಕರ್ಟನ್ಸ್ ಹಾಕೋದು. ಆ ಕರ್ಟನ್ಸ್ ಹಾಕಿದಾಗ ತಮಗೆ ಸಂಗೀತ ಬಂದು 500 ಮೀಟರ್ವರೆಗೆ ಕೇಳಿಸೋದು. 1565ರಲ್ಲಿ ಬಹುಮನಿ ಸುತ್ತಲೂ ದಸರಿಗೆ ಪೂರ್ತಿ ಕಾಲ ಬೆಂಕಿ ಎಸ್ತದಲ್ಲ, ಆ ಬೆಂಕಿ ಶಾಖಕ್ಕೆ ಬೆಳಗ್ಗೆ ಚಾವಣಿಲ್ಲ ಹೋಗಿದೆ. ಒಳಗಡೆ ತಕ್ಕಂಥ ಸಂಗೀತ ಕಂಬಗಳೆಲ್ಲ ಹಾಳಾಗಿದೆ. ಎಲ್ಲಿಯ ಬೆಂಕಿ ಶಾಖೆಗಳೆಲ್ಲ ಈಗಲೂ ಒಂದು 15 ಕಂಬದ ಸಂಗೀತ ಬರ್ತದೆ. ಈಗಲೂ ಸ್ವಲ್ಪ ನೋಡಿದ್ರೆ ಸರಿಗಮ ಪದನಿಸ, ಜಲತರಂಗ, ವೀಣಾ, ತಬಲ ಅಂತ ಬರ್ತದೆ. 2008ಗಿಂತ ಮುಂಚಿನ ಪ್ರತಿಯೊಂದು ಕಡೆಗಳಲ್ಲಿ ಸಂಗೀತ ಹೊಡ್ತದೆ. ಬಂದಂಥ ಜನಗಳು ಈ ಥರ ಕಲ್ಲಿಂದ ಹೊಡೆದು ಹಾಳು ಮಾಡ್ತಾರೆ. ಇದೆಲ್ಲ ಡಾನ್ಸಿಂಗ್ ಸ್ಕಲ್ಪ್ಚರ್ ಕೊಟ್ಟಿದ್ದಾರೆ. ಇದೆಲ್ಲ ಲಾಕ್ ಮಾಡೋಕ್ಕಾಗಿ ದೀಪಾಲಂಕಾರ. ಇದೆಲ್ಲ ವಿದೇಶಿ ಯಾತ್ರಿಕರು ಇದ್ದಾರೆ ನೋಡಿ, ಇವರೆಲ್ಲ ದಲ್ಲಾಳಿಗಳು, ಇವರೆಲ್ಲ ಕುದುರೆ ವ್ಯಾಪಾರಕ್ಕಾಗಿ ಬರೋದು. ಈ ರಥದೊಳಗೆ ನೋಡ್ಬೋದು ಗರುಡರ ಮೂರ್ತಿ ಇದೆ. ಬಟ್ ಯಾವುದಾದ್ರು ಇವಾಗ ಒಳಗೆ ತೋರಿಸೋದಿಲ್ಲ. ರಥದೊಳಗೆ ಮಾನವ ರೂಪದಲ್ಲಿ ಗರುಡ ಇದೆ. ಮೇಲ್ಗಡೆ ಸ್ಟೆಪ್ಸ್ಗಳಿದೆ. ಇಲ್ಲಿ ಬಂದು ನಿಮಗೆ 2D 3D ಎಲ್ಲ ಕಾಣಿಸಲ್ಲ ಅಲ್ವಾ? ಇದು ಒಂದು ಮಕ್ಕರ ಯಾಲಿ ಅಂತ ಕರೀತಾರೆ. ಈ ಸೈಡ್ ರಾಜುಗೆ ಬೇಕಾದಂಥ ಗುಣಗಳಿವೆ, ಕ್ವಾಲಿಟೀಸ್. ಕಿವಿ ಬಂದು ಮರದ ಕಿವಿಗಳು, ಕಣ್ಣು ಬಂದು ಸಿಂಹದ್ದು, ಬಾಯಿ ಬಂದು ಮುಸುಳೆದು, ಸೊಂಡು ಬಂದು ಡ್ರ್ಯಾಗನ್, ಕತ್ತಲ್ಲಿ ಬಾಡಿ ಡಿಸೈನ್ ಇದೆಲ್ಲ ನಡೆಯುದು, ಬಾಡಿ ಬಂದು ಕುದುರೆದು, ಕಾಲು ಉಳಿದು ಮತ್ತು ಆನೆ ಕೊಟ್ಟಿದ್ದಾರೆ. ಅಂದರೆ ಭಾಳ ಸೂಕ್ಷ್ಮದ ಕಿವಿಗಳು ಅಂದರೆ ಮರದ ಕಿವಿಗಳು. ರಾಜನ ಕಿವಿಗಳು ಒಂದು ಮರದ ಥರ ಇರಬೇಕು. ಯಾರಿಗೆ ಗರ್ಜಿಸಿ ನೋಡಿದ್ರೆ ಸಿಂಹದ ಥರ ನೋಡಬೇಕು. ಆರ್ಗ್ಯುಮೆಂಟ್ ಮಾಡಿದ್ರೆ ಡ್ರ್ಯಾಗನ್ ಥರ, ಶಾಂತ ಸ್ವರೂಪವಾಗಿ ನೆವಿಲ್ ಥರ, ಊಟದಲ್ಲಿ ಕುದುರೆ ಥರ, ಯಾರಿಗಾರ ಪಂಚ್ ಕೊಟ್ಟರೆ ಹುಲಿಯ ಥರ, ಶಕ್ತಿಶಾಲಿಯಲ್ಲಿ ಆನೆ ಥರ. ಇದಕ್ಕೆ ಮಕರ ಯಾಲಿ ಅಂತ ಹೇಳ್ತಾರೆ. ಇಲ್ಲಿ ವಾಲಿ ಸಿಗ್ನಲ್ ಇದ್ದಾರೆ, ವಾಲಿ ಸಿಗ್ನಲ್ ಅಂಗಾಲಿದ್ದಾರೆ, ಹನುಮಂತಿದ್ದಾರೆ. ಇದು ಕಲ್ಯಾಣ ಮಂಟಪ. ಪ್ರತಿಯೊಂದು ದೇವಸ್ಥಾನದಲ್ಲಿ ಈಗ ರಾಮಾಯಣ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಬನ್ನಿ. ಇದು ಒಂದು ಕ್ಲೀನ್ ಶಿಲ್ಪಿಯ ಕಲಾ ಚಾತುರ್ಯ ಅಂತ ಕರಿತೀವಿ. 2 ದೇಹ 1 ಮಕ್ಕ ಇದೆ. ಈ ಥರ ನೋಡಿದ್ರೆ ಹಸುರ ಮಕ್ಕ ನೋಡ್ತಾರೆ. ಕೊಂಬು, ಕಿವಿ, ಕಣ್ಣು, ಮೂಗು ಮತ್ತು ಬಾಯಿ. ಹಸು ಇಕ್ಕಂತಿದೆಯಲ್ಲ, ಈ ಥರ ನೋಡಿದ್ರೆ ಆನೆ. ಆನೆ ಅನ್ನೋದೊಂದು ಸೊಳ್ಳೆಯಿಂದ ಮರವನ್ನು ಕಿತ್ಕೊತಿದೆಯಲ್ಲ, ಈ ಥರ ನೋಡಿದ್ರೆ ಮರದಲ್ಲಿ ಗಣೇಶ ಇದೆ. ಗಣೇಶ ಇದಕ್ಕೆ ಶಿಲ್ಪಿಗಳ ಕಲಾ ಚಾತುರ್ಯ ಅಂತ ಕರಿತೀವಿ. ನಿಮ್ಮ ಮುಂದ್ಗಡೆ 3D 5D ಕಳಿಸ್ತೀನಿ. ಇದು 2D. ಇಲ್ಲಿ ಅವ್ರು ಯಾರು ಬರ್ತಾನೆ ಇಲ್ಲ. ಅವರೆಲ್ಲ ಈಗ ಮಾಡ್ತಾರೆ ನೋಡ್ರಿ. ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಕೇಳಿಸ್ಕೊಳಕ್ಕೆ, ಸುಮ್ಮನೆ ಕರ್ಕೊಂಡು ಹೋಗೋದು. ಜನ್ಮಸ್ಥಳದಲ್ಲಿ ಇದೆ. ಇದೆಲ್ಲ ರಾಮಾಯಣ ಕೆತ್ತನೆ ಕೊಟ್ಟಿದ್ದಾರೆ. ಈ ಸುತ್ತಲ ಮರ ಇದೆಲ್ಲ 169 ವರ್ಷದ ಹಳೆಯ ಮರ. 169 ವರ್ಷದ ಹಳೆ ಮರ. ಇಲ್ಲಿ ದೇವಕಣಗಲಿ ಏನು ದೇವಕಣಗಲೆ? ದೇವಕಣಗಲೆ. ಹೌದೌದು. ಇದೆಲ್ಲ ಸೋಫಾ ರಾಜರು ಕೂತ್ಕೊತಿದ್ರು. ಅವ್ರು 169 ವರ್ಷದ್ದು. ಇದಕ್ಕೆ ನಾವು ಕಾರ್ಬನ್ ಡೇಟಿಂಗ್ ಅಂತ ಮಾಡಿದ್ರೆ 500 ವರ್ಷಕ್ಕಿಂತ ಅತಿ ಹಳೆಯ ಮರ ಇದೆ. ಅವ್ರು ಫೋಟೋ ತೆಗೆದಾಗ ಏನಿತ್ತು ಅದ್ರ ಲೆಕ್ಕ ಅದು. ನಮಗೆ ಇವಾಗ ವಿಠಲಾಪುರದಲ್ಲಿ ತುಂಬ ನೀಟಾಗಿ ಹೇಳ್ಕೊಟ್ರು ಒಬ್ಬರು ಗೈಡು ನಮಗೆ ಸಿಕ್ಕಿದಂಥವ್ರು. ನನಗೂ ಖುಷಿಯಾಯಿತು, ನನ್ನ ಮಗನಿಗೂ ಖುಷಿಯಾಯಿತು, ದಕ್ಷತನಿಗೂ ಖುಷಿಯಾಯಿತು. ಇಂಟ್ರೆಸ್ಟ್ ಇರೋರು ನೀಟಾಗಿ ಕೇಳಿಸ್ಕೊಂಡ್ವಿ. ದಯವಿಟ್ಟು ಒಂದು ಸರಿ ಮಕ್ಕಳನ್ನ ಕರ್ಕೊಂಡೋಗಿ ಹಂಪಿ ಬಗ್ಗೆ ಎಲ್ಲ ತೋರಿಸಿ ಕೇಳ್ಕೊಂಡು ಬನ್ನಿ. ತುಂಬ ಖುಷಿಯಾಗುತ್ತೆ. ಪ್ಲೇಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ. ಯಾವುದನ್ನು ಹಾಳು ಮಾಡಿಲ್ಲ ಅಂದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಕೆಲವೊಂದು ಕೃತಕವಾಗಿ ಮಾಡಿ ತಂದು ಇಡ್ತಾ ಇದ್ದಾರಂತೆ. ಕೇಳಿದ್ರೆ ತುಂಬ ಬೇಜಾರಾಗುತ್ತೆ. ಆಂಟಿ ಇದು 1 ಫ್ಲವರ್ ಇಂದ ಅಂದ್ರೆ ಒಂದೊಂದು ಫ್ಲವರ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದಂತೆ. ಇದು ಕಾರ್ಜನಂತೆ. ಇದು ವರ್ಷಕ್ಕೆ 25 ದಿನ ಬರೋದಂತೆ. ಅಂತ ಗಿಡದಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿರೋದಂತೆ. ಇದು ಲೀಚಿ ಫ್ಲವರ್ಸ್ ಇದು ಅಜ್ವಾನ್, ಇದು ನೈಜರ್ ಅಂತ, ಇದು ಬೇರೆ ಅಂತ, ಅದು ಕಾಡು.
ಕೆಜಿ 800 ರೂಪಾಯಿಂದ ಸ್ಟಾರ್ಟ್. ಇದು 1500 ರೂಪಾಯಿ, 950, 800 ರೂಪಾಯಿ. ಎಲ್ಲ ನೀವಿಲ್ಲೇ ಬಾಕ್ಸ್ಗಳಲ್ಲಿ ಸಾಗ ಕೊಡಿಯೋದು ಟೇಸ್ಟ್ ನೋಡೋಣ. ಎಂಟು ಫಾರ್ಮ್ಸ್ ಇದಾವೆ. ಇವಾಗ ಒಂದು ಫಾರ್ಮಲ್ಲಿ ಒಂದು ವೆರೈಟಿನ ಇಲ್ಲೇ ಒಂಥರ ಬೆಳೀತಾರೆ, ಇನ್ನು ಬೇರೆ ಕಡೆ ಒಂಥರ ಬೆಳೀತಾರೆ. ಬಿಡಿ ನಮ್ಗೇನು ಜಾಸ್ತಿ ಒಂದೇ ಕಡೆ ಬೆಳೆಯಲ್ಲ ಇವೆಲ್ಲನೂ. ಇದಿದಾ? ಓ ಅದು ಅದು ಟೇಸ್ಟಿಂಗ್. ವರ್ಜಿನ ಮನೆ ನೀನು ತೆಗ್ದಿರೋ ಕರೆಕ್ಟಾಗಿ ಕೊಟ್ಟಿದ್ದೀವಿ ಸ್ವೀಟ, ಇನ್ನೇನು ಕೇಳಬೇಡ. ಜೇನುತುಪ್ಪ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ಕೇಳ್ತಿದ್ದೀರಲ್ಲ ಇವಳಾ? ಇವಳೆ ಒಂದು ಜೇನುಳ ಇದ್ದಂಗೆ ಅವಳೆ. ಹಾಕ್ರಿ ಇವಳ ತಗೊಂಡಾಗ ಡಬ್ದೊಳಿಕೆ ಒರಿಜಿನಲ್ ಜೇನುಳನೇ ಇಲ್ಲೇ ಐತೆ. ಅಯ್ಯೋ ಇವ್ರ ಅಜ್ಜಿ ಒಂದೊಂದು ಲೋಟ ಕೊಡ. ಕುಡೀರಿಗಿರಿ ನೀವು, ಕುಡೀರಿ ಒಂದು. अभी इसका नाम है लोकल में कड़ले कालो गणेश. कड़ले मींस पीनट. गणेश का स्टमक आउटराइट दोनों डिस्क्राइब किए. जब स्टमक का शेप है ना वो एक पीनट शेप का है बोल के ಹಂಪಿಯಲ್ಲಿ ಸ್ನಾನಕ್ಕೆ ಎಲ್ಲರೂ ಬಂದು ನಮ್ಮ ಮಕ್ಕಳು ಆದ್ಯ, ತಸ್ಮಯ್, ತರುಣ್, ಮೋನೀಶ್ ಚೆನ್ನಾಗಿ ಹರಿಯ ನದಿಲಿ ಸ್ನಾನ ಮಾಡಿದ್ದಾರೆ. ನಾವಂತೂ ಸ್ನಾನ ಮಾಡಲ್ಲ, ಮುಖ ತೊಳ್ಕೊತೀವಿ. ಚೆನ್ನಾಗಿದೆಯಾ ನೀರು? ಹಾಂ ಏಕೆ ನಿನ್ನ ನೋಡ್ಕೊಂಡು ಇಳಿಬೇಕು ತಾನೆ. ಮರ ಕುಯ್ತವೆ, ಇಲ್ಲಿ ಗಾಜೆ ಇರ್ತವೆ, ಹುಷಾರಾಗಿರ್ಬೇಕು. ನಾವು ಬೆಳಗ್ಗೆನೇ ಹಂಪಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಅಲ್ಲಿ ಹೊರಗಡೆ ಬಂದು ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದು ಬಿಸಿಲಿದ್ದ ಕಾರಣ ಕಡಲೆಕಾಳು ಗಣೇಶನ ನೋಡಿಕೊಂಡು ವೀರಭದ್ರ ಸ್ವಾಮಿ ದೇವಸ್ಥಾನ ಲಾಸ್ಟಲ್ಲಿ ನೋಡೋಣ ಅಂತ ಬಂದ್ವಿ. 2:30 ಆಗೋಗಿತ್ತು. ಹಂಗಾಗಿ ಕ್ಲೋಸಿಂಗ್ ಟೈಮು ನಿಮಗೆ 3 ಗಂಟೆಗೆ ಓಪನ್ ಆಗುತ್ತೆ ಅಂದರು. ಹಂಗೆ ಹೇಳಿದ ತಕ್ಷಣ ಈ ನೀರನ್ನ ನೋಡಿದ ತಕ್ಷಣ ತುಂಗಭದ್ರಾ ಡ್ಯಾಮ್ ನದಿನ ತರುಣ್ ಎಲ್ಲರೂ ಸ್ನಾನ ಮಾಡ್ತೀವಿ ಅಂತ ಇಳಿದೇ ಬಿಟ್ಟರು, ಇನ್ನೂ ಟೈಮ್ ಇದೆ ಅಂತ. ಕೊನೆಗೆ ಅವರು 3 ಗಂಟೆಗೆ ಬರಲಿಲ್ಲ, 4:15 ಚೆನ್ನಾಗಿ ಆಟ ಆಡಿದ್ರು. ಇದಾದಮೇಲೆ ನಾವು ಇವಾಗ ಓಪನ್ ಇದೆ ದೇವಸ್ಥಾನ, ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ತುಂಬ ದೊಡ್ಡ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಒಂದು ದಿನ ಸಾಕಾಗೋದೇ ಇಲ್ಲ ಹಂಪಿನ ನೋಡೋಕ್ಕೆ. ಬೆಳಗ್ಗೆಯಿಂದ ಸಂಜೆ ಆಗಬೇಕು. ನಮಗೇ ಸುಮಾರು ಇವಾಗ ಅದೇ ಎಲ್ಲ ಮುಗಿಸೋಷ್ಟರಲ್ಲಿ ಬೆಳಗ್ಗೆಯಿಂದ 4:30-5 ಗಂಟೆ ಆಗೋಗಿದೆ. ಪಾತಾಳೇಶ್ವರ ಮಾತ್ರ ಕಣೆ. ಮುಂಭಾಗದಲ್ಲಿರುವಂಥ ಮಂಟಪದ ಶ್ಯಾಡೋ ನೋಡಿ ಒಳಗಡೆ ಒಂದು ಪ್ಲೇಸಲ್ಲಿ ಬೀಳ್ತಾಯಿತ್ತು. ಅದು ಏನು ಆಶ್ಚರ್ಯನೋ ಅದೇನು ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲರೂ ನೋಡ್ತಾಯಿದ್ವಿ, ಸ್ವಲ್ಪ ಆಶ್ಚರ್ಯವಾಗೇ ಇತ್ತು. ಇದಾದಮೇಲೆ ಆಚೆ ಬರ್ತಾಯಿದ್ದೀವಿ. ದೇವ್ರನ್ನ ನಮಸ್ಕಾರ ಎಲ್ಲ ಮಾಡಿಕೊಂಡು ನಮ್ಮನೆಯವರು ನಿಕ್ಕರ್ ಹಾಕ್ಕೊಂಡಿದ್ರು. ನಿಕ್ಕರ್ ಹಾಕ್ಕೊಂಡಿರೋರಿಗೆ ಅಲ್ಲಿ ಒಳಗಡೆ ಬಿಡಲ್ವಂತೆ. ನಮ್ಮಂಥವ್ರು ಸುಮಾರು ಜನ ಬರ್ತಾರೆ ಅಂತ ಹೇಳಿ ಅವರು ಅಲ್ಲಿ ಅಯ್ಯಪ್ಪ ಸ್ವಾಮಿಗೆ ಉಟ್ಕೊಳ್ತಾರೆ ಅದರ ಬ್ಲ್ಯಾಕ್ ಪಂಚೆನ ಇಟ್ಟಿದ್ರು ಎಂಟ್ರೆನ್ಸಲ್ಲಿ. ನಾನು ಸ್ವಲ್ಪ ಮುಂದೆ ಹೊಟ್ಟೋಗಿದ್ದೆ, ಅವ್ರಿಗೆ ಒಂದು ಪಂಚೆ ಕೊಟ್ಟು ಕಳಿಸಿದ್ರಂತೆ ಉಟ್ಕೊಳ್ಳಿ ಅಂತ. ಹಾಗಾಗಿ ಮತ್ತೆ ವಾಪಸ್ ತೊಗೊಂಬಂದು ನೀಟಾಗಿ ಬಿಚ್ಚಿ ಫೋಲ್ಡ್ ಮಾಡಿ ಕೊಡ್ತಾಯಿದ್ದೀವಿ. ನೀವೇ ತಯಾರು ಮಾಡಿರೋದಾ? ಅದು ತುಂಬ ಚೆನ್ನಾಗಿದೆ. ಅದೇನು ಅಲ್ಲ ಅದು ಅದೇ ಒಂದೇ ಸಲ ಪೀಸ್ ಮಾಡ್ತೀರಾ ನೋಡ್ರಿ. ಡಿಫ್ರೆಂಟ್ ಕಲರ್ ಬುದ್ಧ. ಎಷ್ಟಿದು? ಯಾವುದು? 1800. ಇದು ಬುದ್ಧ ಆದರೂ ಇಷ್ಟೆಲ್ಲ ನಿಜ ಕೊಟ್ಟು ತಗೊಂಡು ಹ್ಯಾಪಿ ಡ್ರಮ್ಸ್ ಇದ್ರ ಹೆಸರು.
ಚೆನ್ನಾಗಿದೆ. ನೀವೇ ಮಾಡಿರೋದಾ? ಅಲ್ಲ, ನೀವೇ ಮಾಡಿರೋದಾ ರೆಡಿ? ಮತ್ತೆ ಉತ್ತರ ಪ್ರದೇಶದಿಂದ ಬನ್ನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಆದರೆ ತುಂಬ ದುಡ್ಡು. ಆನ್ಲೈನ್ ವೆರಿ ಎಕ್ಸ್ಪೆನ್ಸಿವ್ ಮೇಡಮ್. ಐ ಆಮ್ ವರ್ಕಿಂಗ್ ವೆರಿ ಚೀಪ್ ಪ್ರೈಸ್. ಅಲ್ಲ, ತುಂಬ ಕಮ್ಮಿ ಮಾಡ್ತಾರೆ, ಜಾಸ್ತಿ ಇಲ್ಲ. ನಾವಿವಾಗ ಹಂಪಿ ಎಲ್ಲ ಕಂಪ್ಲೀಟ್ ಮುಗಿಸಿ ನಾವಿವಾಗ ತುಂಗಭದ್ರಾ ಡ್ಯಾಮ್ಗೆ ಬಂದಿದ್ದೀವಿ. ನಾವಿದನ್ನು ನೋಡೇ ಇರಲಿಲ್ಲ. ಇದನ್ನು TB ಡ್ಯಾಮ್ ಅಂತಲೂ ಶಾರ್ಟಾಗಿ ಕರೀತಾರಂತೆ. ತುಂಬಾ ಚೆನ್ನಾಗಿದೆ. ನಮ್ಮ KRS ಹತ್ರನೇ ಹೋಗಿ ಬಂದಂಗೆ ಆಯಿತು ನನಗೆ. ಒಳಗಡೆ ಮಕ್ಳಿಗೆ ಗೇಮ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ಹೊರಡುವಾಗ ಬಸ್ಗೆ ನಾವು ಬುಕ್ ಮಾಡ್ಕೋಬೇಕು. ಎಂಟ್ರೆನ್ಸಿಂದ ಟಿಕೆಟು ಒಬ್ರಿಗೆ 30 ರೂಪಾಯಿನೋ ತೊಗೊಂಡ್ರೆ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ. ನಾವು ತುಂಗಭದ್ರಾ ಡ್ಯಾಮಿಂದ ಆ ಎಂಟ್ರೆನ್ಸಿಂದ ಆ ಡ್ಯಾಮ್ಗೆ 30 ರೂಪಾಯಿ ಟಿಕೆಟ್ಗೆ ತೊಗೋಬೇಕು. ಎಲ್ಲರೂ ಟಿಕೆಟ್ ತೊಗೊಂಡ್ರೆ ಅವ್ರದ್ದೇ ಬಸ್ ಇರುತ್ತೆ, ನಡ್ಕೊಂಡು ಹೋಗ್ಬೋದು. ನಮಗೂ ಸ್ವಲ್ಪ ಸಾಕಾದಂಗೆ ಆಗಿತ್ತು, ಹಂಗಾಗಿ ಬಸ್ಸಲ್ಲೇ ಹೋದ್ವಿ. ನಮ್ಮ KRS ಡ್ಯಾಮ್ ಏನಿದೆ ಹಂಗೇ ಅನಿಸುತ್ತೆ, ಏನು ನನಗೆ ಚೇಂಜ್ ಅನ್ನಿಸ್ಲಿಲ್ಲ. ಆದರೆ ಇಲ್ಲಿವರೆಗೆ ಬಂದಿದ್ದೀವಲ್ಲ, ಒಂದು ಸಲ ನೋಡ್ಬಿಡೋಣ ಅಂಥೇಳಿ ಹೋದ್ವಿ. ತುಂಬ ಚೆನ್ನಾಗಿತ್ತು. ಹೋಗಿರೋ ಟೈಮ್ ತುಂಬ ಚೆನ್ನಾಗಿತ್ತು, ಪ್ರಶಾಂತವಾಗಿತ್ತು ವಾತಾವರಣ ಎಲ್ಲ. ಸೂರ್ಯ ಮುಳುಗ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಖುಷಿ ಆಯ್ತು ಇಲ್ಲಿ. ಮತ್ತು ನಮ್ಮ ದಕ್ಷಿಗೂ ಇಷ್ಟ ಆಯಿತು ಇದು ಜಾಗ. ಇದೆಲ್ಲ ಆದಮೇಲೆ ಇಲ್ಲೇ ಸ್ವಲ್ಪ ಮತ್ತೆ ಅದೇ ಬಸ್ಸಲ್ಲಿ ಕೆಳಗಡೆ ಕರ್ಕೊಂಡೋದ್ರು. ನಮ್ಮ ಮೈಸೂರು KRSಲ್ಲಿ ಹೆಂಗೆ ವಾಟರ್ದು ಡ್ಯಾನ್ಸ್ ಇರುತ್ತೆ, ಆ ಥರ ಇಲ್ಲೂ ವಾಟರ್ದು ಡ್ಯಾನ್ಸ್ ಇತ್ತು. ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡಿಸ್ತಿದ್ರು, ಅದು ಇತ್ತು. ಅದಾದಮೇಲೆ ಆರ್ಟಿಫಿಷಿಯಲ್ ಪ್ರಾಣಿಗಳು, ನಮ್ಮ ಮೈಸೂರಲ್ಲಿ ದಸರಾ ಇದರಲ್ಲಿ ಝೂನಲ್ಲೇನು ಒರಿಜಿನಲ್ ಪ್ರಾಣಿ ಇದೆ, ಅದೇ ಥರ ಇಲ್ಲಿ ಆರ್ಟಿಫಿಷಿಯಲ್ ದೊಡ್ಡದು ಆನೆ, ಜಿರಾಫೆ, ಜಿಂಕೆ ಎಲ್ಲ ಬೆಳಕಿದ್ರೆ ಅದು ಚೆನ್ನಾಗಿ ವಿಡಿಯೋ ಕ್ಯಾಪ್ಚರ್ ಆಗ್ತಾಯಿತ್ತು. ಕತ್ಲೆ ಆಗಿತ್ತು ನೋಡಿ, ಇದೇನೆ ಅದು. ಅದಾದಮೇಲೆ ನಾವು ಏನು ವಾಟರ್ ಡ್ಯಾನ್ಸ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ. ಮಕ್ಕಳಿಗೆ ಗೇಮ್ಸ್ಗಳಿತ್ತು, ಮಕ್ಕಳು ಸ್ವಲ್ಪ ಗೇಮ್ಸ್ಗಳನ್ನ ಆಡಿದ್ದಾರೆ, ಅವ್ರಿಗೆ ಇಷ್ಟ ಆಗಿದ್ದ ಗೇಮ್ಸ್ಗಳನ್ನ. ರಜಕ್ಕೆ ಅಂತ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದಮೇಲೆ ಅವ್ರು ಕೇಳಿದ ಗೇಮ್ಸ್ನ ಕೊಡಿಸ್ಬೇಕು. ಇವಾಗ ಇಲ್ಲಿರೋ ಚಿಕ್ಕ ಮಕ್ಕಳಲ್ಲಿ ಇಷ್ಟಾರ್ಥ ರಾಹಿತ್ಯ ತುಂಬ ಚಿಕ್ಕವರು, ಆದರೆ ಅವರೇ ಎಲ್ಲ ಗೇಮ್ಸು ಆಡ್ತೀವಿ ಅನ್ನೋಷ್ಟು ಹಠ ಮಾಡ್ತಾಯಿದ್ರು ಈ ವಯಸ್ಸಿಗೆ. ಒಂದು ಕಪ್ಪದು ಗೇಮ್ಸರು, ಅದರಲ್ಲಿ ರಾಹಿತ್ಯ ಮತ್ತು ಇಷ್ಟಾರ್ಥನಿಗೋಸ್ಕರ ದಕ್ಷತಾ ಮತ್ತು ತರುಣ್ ಕೂತಿದ್ದಾರೆ. ಚಿಕ್ಕವ್ರನ್ನ ಕೂರಿಸ್ಬಾರ್ದು ಅಂತ ಇವ್ರಿಗೆ ಇಷ್ಟ ಇಲ್ಲದಿದ್ರು ಈಗ ಇವ್ರಿಗೋಸ್ಕರ ಈ ದೊಡ್ಡ ಮಕ್ಳು ಹೋಗಿ ಆಟ ಆಡ್ತಾಯಿದ್ದಾರೆ ನೋಡಿ. ಅಪ್ಪು ಕೂತ್ಕೊಂಡ್ರೆ ನನಗೆ ತಲೆ ಸುತ್ತು ಅಮ್ಮ ಅಂತಾಳೆ, ಅಮ್ಮ ಕೂತ್ಕೊಂಡ್ರೆ ಅವಳು ನಂಗೆ ಆಗಲ್ಲ ಅಂತಾಳೆ. ಹಂಗಾಗಿ ಇವರಿಬ್ಬರನ್ನ ಕೂರಿಸಿ ಆಡ್ತಾಯಿದ್ದೀವಿ. ಆದ್ಯ ಬೇರೆ ಜಾಯಿಂಟ್ ವೀಲಲ್ಲಿ ಆಡೋಕ್ಕೆ ಹೋಗಿದ್ದಾಳೆ. ಇಲ್ಲಿ ಎಲ್ಲ ಗೇಮ್ಸು ಆದಮೇಲೆ ಬೋಟಿಂಗ್ ಇತ್ತು ದೊಡ್ಡವರಿಗೆ.
ಸರಿ ನೈಟಲ್ಲಿ ಒಂಥರ ಚೆನ್ನಾಗಿರುತ್ತೆ ಅಂತ ಒಂದೆರಡು ಮೂರು ಬೋಟಿಂಗ್ ಓಡಾಡ್ತಿತ್ತು. ಹೋಗಬೇಕು ಅಂತ ನನಗೆ ಪ್ರಕಾಶ್ಗೆಲ್ಲ ಆಸೆ ಆಯಿತು. ಅಷ್ಟರಲ್ಲಿ ಬಸ್ ಬಂತು. ಬಸ್ನ ನಾವು ಕೇಳಿದ್ವಿ ಮತ್ತೆ ಇನ್ನೊಂದು ಸರಿ ಬರುತ್ತಾ ಅಂತ. ಇಲ್ಲ ಮೇಡಮ್ ಹೋಗು ಅಂತ ಹೇಳಿದ್ರು. ಹಾಗಾಗಿ ಸರಿ ಅಂತ ಹೇಳಿ ಬೋಟಿಂಗ್ ಹೋಗಿ ನಾವು ಇವಾಗ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಹೊರಟಿ ನಾವು ಇವಾಗ ಊಟಕ್ಕೆ ಹೋಟೆಲ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸಿದ್ದರಾಮಯ್ಯ ಅವ್ರದ್ದು ಫ್ರೀ ಇಲ್ಲ ಆಧಾರ್ ಕಾರ್ಡ್ ಇದೆ ಸರ್, ಕೊಡ್ತೀವಿ. ಎಲ್ಲರದು ಒಂದೇ ಸಲ ಇಳ್ಬಿಟ್ಟು ಕೊಡ್ತೀವಿ ಸರ್. 20 ರೂಪಾಯಿ ಯಾಕೆ? ಇದೇನು ರಿಜಿಸ್ಟ್ರೇಷನ್ ಅಲ್ಲ ಸರ್. ಅಲ್ಲ ಅವನು ಸಿಟ್ಟಿಗೆ ಹೊಡೆದ್ಬಿಟ್ಟು ಆದಿಂಗೆ ಲಾಸ್ಟ್ ಒಂದಲ್ಲ ಇಟ್ಟಿಲ್ಲಿ ಶಾಂತಿ ಸಾಗರ್. ಏನಿದು? ನಮ್ಮ ಮಕ್ಳಿಗೂ ನಾವು ಹುಚ್ಚಿಡ್ಕೊಬಿಟ್ಟಿದೆ. ನೋಡಿದ ತಕ್ಷಣ ಫೋಟೋ ತಗೋಬೇಕು. ಎಲ್ಲಿಗೆ ಬಂದಿದ್ದೀರಾ ಹೇಳಿ? ಏನಕ್ಕೆ? ಹೋಟೆಲ್ ಇಷ್ಟ ಆಯ್ತಾ? ಗುಡ್. ಹೋಟೆಲಿ ಇಲ್ಲೇ ಬಾ ಚಿನ್ನು, ನೀನು ಇಲ್ಲಿ ಬಾ. ಅಜ್ಜಿ ನಿಲ್ಲಿ ಕೂರ್ಸೋಣ. ಇಲ್ಲ ಅಜ್ಜಿನ ಅಲ್ಲಿ ಕೂತ್ಕೋತಾರೆ, ನೀನು ಕೂತ್ಕೋ. ದಕ್ಷ ಅಜ್ಜಿ ಕಳಿಸ್ತಾ? ಇದು ಗಿರೀಶ್ ಫ್ಯಾಮಿಲಿ, ಉಷಾ ಫ್ಯಾಮಿಲಿ. ಸರ್ ಎಲ್ಲಿಂದ ಬಂದಿದ್ದೀರಾ ಅಂತ ಗೊತ್ತಾಗಲಿಲ್ಲ ಹೇಳಿ ಸರ್. ಸರ್ SSLC ರಿಸಲ್ಟ್ ತಗೊಂಡಿದ್ದೀರಾ? ಈ ಥರ ಮೆನು ಓದೋದು ನೀವು? ಊಟ ಇಲ್ಲ. ಸ್ಟಾರ್ಟ್ ಹಾಕೊಂಡಿಲ್ಲ. ನಾವಿವತ್ತು ಬೆಳಗ್ಗೆಯಿಂದ ಹಂಪಿಯಿಂದ ಶುರು ಮಾಡಿ ಇವಾಗ ಇಲ್ಲಿ ಊಟ ಮುಗಿಸ್ತಾ ಇದ್ದೀವಿ TV ನಲ್ಲಿ. ಇವಾಗ ಊಟ ಮುಗಿಸ್ಕೊಂಡು ನಾವು ಕೂಡಲ ಸಂಗಮದಲ್ಲಿ ರೂಮ್ ಬುಕ್ ಮಾಡಿದ್ದೀವಿ. ಅಲ್ಲಿಗೆ ಹೋಗಿ ಹಾಲ್ಟ್ ಆಗ್ತಾ ಇದ್ದೀವಿ. ನಾಳೆ ಬೆಳಗ್ಗೆ ಎದ್ದು ಯಾವ್ಯಾವ ಪ್ಲೇಸ್ ಹೋಗ್ತೀವಿ ಅಂತ ಹೇಳ್ತೀವಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್. ಥ್ಯಾಂಕ್ ಯು.